ಒಂಥರ ಇದು ಸ್ಪೆಷಲ್ ಡೇ ಇವತ್ತು ನನಗೆ. ಅದು ಬಂದಲ್ಲ ಒಂಥರ ಫುಲ್ ಸುಸ್ತಾಗ್ತಿದೆ. ಸೂಪರಾಗಿ ಬಿಟ್ಟಿದೆ. ಇದ್ರಲ್ಲಿ ನನ್ನ ಒಂದು ಬರ್ಡೇ ಔಟ್ಫಿಟ್ ಇದಲ್ಲ. ಏನೋ ಇದು ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್. ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನನೂ ಆಯಿತು. ಸರಿ ಅಂತ ಹೇಳಿಬಿಟ್ಟು ಇವಾಗ ನೋಡಿ, ನಮ್ಮ ಒಂದು ಗಿಡದಲ್ಲಿ ಇಷ್ಟೆಲ್ಲ ಹೂ ಬಿಟ್ಟಿದೆ. ಅದನ್ನು ಕಿತ್ಕೊಳ್ಳೋಣ ಪೂಜೆಗೆ ಅಂತ ಹೇಳಿ ಬಂದಿದ್ದೀನಿ. ಓಕೆ, ಮೇಲೆ ಅದು ಬಂದಲ್ಲ ಒಂಥರ ಫುಲ್ ಸುಸ್ತಾಗ್ತಿದೆ. ಈ ಫ್ಲವರ್ಸ್ ಇದೆಲ್ಲನೂ ಕಿತ್ಕೊಂಡು ಇವಾಗ ಕೆಳಗಡೆ ಹೋಗಿ ಪೂಜೆ ಮಾಡೋಣ. ಒಂಥರ ಇದು ಸ್ಪೆಷಲ್ ಡೇ ಇವತ್ತು ನನಗೆ. ಏನಂದರೆ ನನ್ನ ಬರ್ಡೇ. ಹಾಗಾಗಿ ಬೇಗನೆ ಎದ್ದು ಎಲ್ಲ ಪೂಜೆ ಇರಮ್ಮ ಇರು. ಇವತ್ತು ನಿಮ್ಮ ಬರ್ಡೇ, ನಿಮ್ಮ ಕೈಲಿ ಏನೂ ಕೆಲಸ ಮಾಡಿಸಿ. ಹೌದೌದು, ನೋಡಿ ಫ್ರೆಂಡ್ಸ್, ಯಾರ ಎಲ್ಲ ಮಾಡ್ತಾರೆ ಕೇಳಿ. ಓಕೆ, ಇವಾಗ ಹೂವು ಎಲ್ಲ ಕಿತ್ಕೊಂಡು ಹೋಗಿ ಪೂಜೆ ಮಾಡೋಣ. ವೆಯ್ಟ್ ಡೋಂಟ್ ಟಚ್, ನಾನು ಕಟ್ ಮಾಡ್ತೀನಿ. ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಬನ್ನಿ, ಹಾಗಾದರೆ ಹೂ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಎಷ್ಟು ಹೂವು ಬಿಟ್ಟಿದೆ ಅಂದರೆ ಈ ಸಲ ತುಂಬಾ ಹೂವು ಬಿಟ್ಟಿದೆ ಗಾಯ್ಸ್. ಇರ್ಬೋದು, ನಾನು ಕಟ್ ಮಾಡ್ತಿದ್ದೀನಿ. ಇವಾಗ ಫುಲ್ಲು ಖಾಲಿ ಆಗಿಬಿಡುತ್ತೆ. ಈ ಥರ ನಾವು ಸಿಸರಿಂದನೇ ಕಟ್ ಮಾಡಬೇಕು. ಏನಕ್ಕೆ ಅಂದರೆ ನೆಕ್ಸ್ಟ್ ಗ್ರೋತಿಂಗಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಕೌಡುಗಳೆಲ್ಲ ತುಂಬಾ ಹೊಡ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಅದೆಲ್ಲ ನಾಳೆ ಹರಡುತ್ತೆ. ಇರಲಿ. ವಾವ್, ಬಾಯಿಲಿ ಹತ್ರ ನೋಡು ಎಷ್ಟು ಬ್ಯೂಟಿಫುಲ್ ಆಗಿದೆ. ಬಟ್ ಇದನ್ನ ಕೀಳಕ್ಕೆ ಮನಸ್ಸನ್ನೇ ಆಗ್ತಾ ಇಲ್ಲ. ಇದು ಹಾಗೆ ಇರಲಿ ಗಿಡದಲ್ಲಿ. ಆಮೇಲೆ ಬಿಸಿಲು ಬಂದ್ರೆ ಇದಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಈ ಒಂದು ಗಿಡದಲ್ಲಿ ಈ ಥರ ಬಿಟ್ಟಿದೆ. ತುಂಬ ಹರಳಿರೋದು ಮಾತ್ರ ಕಟ್ ಮಾಡ್ತಿದ್ದೀನಿ ಈಗ. ನೋಡಿ, ಈ ಥರ ಇಷ್ಟು ಹೂ ಬಿಟ್ಟಿದೆ. ಬನ್ನಿ ಇವಾಗ ಕೆಳಗಡೆ ಹೋಗ್ಬಿಟ್ಟು ಪೂಜೆ ಮಾಡೋಣ. ಓಕೆನಾ? ಲೆಟ್ಸ್ ಗೋ. ವಾವ್, ಸೂಪರಾಗಿ ಬಿಟ್ಟಿದೆ. ಇದರಲ್ಲಿ ಕಿತ್ತರೆ ಇವಾಗ ತುಂಬ ಇದಾಗ್ಬಿಡುತ್ತೆ. ಇದು ಬಾರಕ್ಕೆ ಬೆಂಡ್ ಆಗ್ತಿದೆ. ನಿಲ್ತಾನೆ ಇಲ್ಲ. ಒಂದೊಂದು ಕಟ್ ಮಾಡ್ಕೊಳ್ತೀನಿ. ಸಾಕು. ಇವತ್ತೆಲ್ಲ ಫುಲ್ಲು ರೆಡ್, ಪಿಂಕ್, ರೆಡ್ ಈ ಥರನೇ ಇದೆ. ಫ್ಲವರ್ಸ್ ಎಲ್ಲ ನಮ್ಮನೇಲಿ ಬೇರೆ ಮಿಕ್ಸ್ ಆ್ಯಂಡ್ ಮ್ಯಾಚೇ ಇಲ್ಲ ಅಂದ್ಕೊಳ್ತೀನಿ. ಅದಕ್ಕೋಸ್ಕರನೇ ಸ್ವಲ್ಪ ಪತ್ರ ಕಿತ್ಕೊಂಡ್ಬಂದಿದ್ದೀನಿ. ಆ ಎಲ್ಲ ಕಿತ್ಕೋಬೇಕಾಯ್ತಾನೆ. ಯಾವುದು? ಆ ಯೆಲ್ಲೋ ಕಲರ್ ಮೇಲೆ ಕೆಳಗಡೆ ನನಗೆ ಗಿಫ್ಟ್ ಆಗಿ ತಂದ್ಕೊಟ್ಟಿದ್ಯಲ್ಲ ಕಿತ್ಕೊಂಡು. ಚಾಕ್ಲೇಟ್. ಚಾಕ್ಲೇಟ್ ಜೊತೆಗೆ. ಇಷ್ಟು ಹೂವು ಬಿಟ್ಟಿದೆ ಗಾಯ್ಸ್. ವಾವ್, ನನಗಂತೂ ತುಂಬಾ ಖುಷಿ ಆಗ್ತಿದೆ. ನೋಡಿ, ಎಲ್ಲ ಪಿಂಕು ರೆಡ್ಡು ಇರೋದ್ರಿಂದ ನಾನು ಪತ್ರನೂ ಸಹ ಹಾಕಿದ್ದೆ. ಪತ್ರನೂ ಸಹ ಕಿತ್ಕೊಂಡಿದ್ದೀನಿ. ಇವಾಗ ಹೋಗೋಣ. ಓಕೆನಾ? ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಬನ್ನಿ.
ಹ್ಞೂ ಫೈನಲಿ ಈ ಥರ ಪೂಜೆ ಮಾಡಿಕೊಂಡೆ. ಸೊ ನಮ್ಮ ಆ್ಯನಿವರ್ಸರಿಗೂ ನನ್ನ ಬರ್ಡೇಗೂ ಜಸ್ಟ್ ಒಂದು 5 ದಿನ ಅಷ್ಟೇ ಡಿಫ್ರೆನ್ಸು. ಸೊ ಹಾಗಾಗಿ ಎರಡು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅಂಥ ದಿನ ಇದು. ಸೊ ನೋಡ್ತಿದ್ದೀರಲ್ಲ, ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಫೈನಲ್ ಆಗಿ ಹೊರಗಡೆನೂ ಸಹ ಈ ಥರ ರೆಡಿ ಮಾಡಿದ್ದೀನಿ, ರಂಗೋಲಿ ಹಾಕಿಬಿಟ್ಟು. ತುಳಸಿ ಕಟ್ಟೆ ಇಟ್ಟರೆ ಇಲ್ಲಿ ನನಗೆ ಅಷ್ಟು ಬಿಸಿಲು ಬರದೇ ಇರೋ ಕಾರಣ ಬೇಗ ತುಳಸಿ ಕಟ್ಟೆ ಸುತ್ತೋಗ್ಬಿಡತ್ತೆ. ಸೊ ಹಾಗಾಗಿ, ಅಂದರೆ ತುಳಸಿ ಗಿಡ, ಸೊ ಹಾಗಾಗಿ ನಾನು ತುಳಸಿ ಗಿಡಕ್ಕೆ ಈ ಥರ ನವಿಲುಗರಿ ಇಟ್ಬಿಟ್ಟು ನಾನು ಪೂಜೆ ಮಾಡೋ ಅಂಥದ್ದು. ಸೊ ಜಸ್ಟ್ ಹಾಗೇನೇ, ಯಾಕಂದರೆ ಖಾಲಿ ಇರಬಾರ್ದಲ್ವಾ. ಸೊ ಕೃಷ್ಣ ತುಳಸಿ ಅಂತ ಹೇಳಿ ಮೇ ಬಿ ನವಿಲುಗರಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಅದನ್ನು ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ಬುದ್ಧ ಅವರು. ಸೊ ಫೈನಲ್ ಆಗಿ ರಂಗೋಲಿ ಇದು ಎಲ್ಲ ನಾನು ಈ ಥರ ಹಾಕಿದ್ದೀನಿ. ನನಗಂತೂ ತುಂಬಾ ಖುಷಿ ಆಗುತ್ತೆ ಹೊರಗಡೆ ರಂಗೋಲಿ ಹಾಕೋದಕ್ಕೆ. ಸೊ ಪೂಜೆ ಅಂತೂ ಫುಲ್ಲು ಕಂಪ್ಲೀಟಾಗಿ ಆಯಿತು. ಸೊ ನೀವು ನೋಡ್ತಿರ್ಬೋದು, ಒಂಥರ ನಿಜ ಖುಷಿ ಅನ್ನಿಸ್ತಿದೆ. ಸೊ ಎಲ್ಲನೂ ಬೇಗ ಎದ್ದು ಇಷ್ಟು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಒಂಥರ ಮನ್ಸಿಗೆ ಸಮಾಧಾನ. ಸೊ ಹಾಗೆ ಓಕೆ, ಸಿಗೋಣ ಮುಂದಿನ ನೆಕ್ಸ್ಟ್ ಏನಂತ ಹೇಳಿಬಿಟ್ಟು ನೆಕ್ಸ್ಟ್ ಇದರಲ್ಲಿ ಸಿಗ್ತೀನಿ. ಫೈನಲ್ ಆಗಿ ಪೂಜೆ ಎಲ್ಲ ಆಗಿದೆ ನೋಡಿ. ನನ್ನ ಒಂದು ಬರ್ಡೇ ಔಟ್ಫಿಟ್ ಇದಲ್ಲ, ಜಸ್ಟ್ ಇದೂ ಸಹ ಹೊಸ ಡ್ರೆಸ್ ಅಲ್ಲ, ಕ್ವಾಡ್ಸ್ ಅಂತ ಹೇಳಿ ಕರಿತೀರಲ್ವಾ, ಆ ಥರ ಡ್ರೆಸ್ಸು. ಸೊ ಯೆಲ್ಲೋ ಕಲರ್ ಆ್ಯಂಡ್ ಈ ಥರ ಶಾರ್ಟ್ ಬರುತ್ತೆ ಆ್ಯಂಡ್ ಕುರ್ತಾ ಪ್ಯಾಂಟ್ ಬರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ, ಅಂದರೆ ಬೆಳಿಗ್ಗೆನ ಔಟ್ಫಿಟ್. ಏನು ಗೊತ್ತಾ, ಗೋಕುಲ್ನ ಆಚೆ ಆಡ್ಕೊಂಡು ಬರೋ ಅಂತ ಕಳಿಸಿದ್ರೆ ಫುಲ್ಲು ಹೋಲಿ ಹಚ್ಕೊಂಡು ಬಂದಿದ್ದಾನೆ. ಯಪ್ಪ ಏನು ಇದು, ಏನಿದು ಗೋಕುಲ್ ಬಟ್ಟೆ, ವೇಟ್ ಮಾಡು. ಫುಲ್ಲು ಸೀದಾ ಟೆರಸ್ಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ತೆಗೆದು ಅಲ್ಲಿ ಹಾಕ್ಬಿಟ್ಟು ಬಾ ನಿನ್ನ ರೂಮ್ಗೆ, ಓಕೆನಾ? ಏನು ಗೋಡೆ ಏನು ಮುಟ್ಟಬಾರ್ದು, ಮತ್ತಮೇಲೆ ಪಪ್ಪ ಹೊಡೆಯುತ್ತೆ, ಓಕೆನಾ? ನೋ ಡೋಂಟ್ ಟಚ್, ನೋ ಜಸ್ಟ್ ಸಾಕು 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 ಗೋಕುಲ್, ಸಾಕು ಸಾಕು, ಹೋಗು. ನೀನು ಆಡ್ಕೊ ಬಂದ, ಎಂಜಾಯ್ ಮಾಡಿದ್ಯಾ? ಓಕೆನಾ? ಸೊ ನಾನು ಹೇಳ್ದಂಗೆ ಮಾಡಬೇಕು. ಹಾಂ, ಬಾಯಲ್ಲೆಲ್ಲ ನೀಟಾಗಿ ವಾಶ್ ಮಾಡಬೇಕು. ಯಪ್ಪ ಅಲ್ಲಿಗೆಲ್ಲ ಹೋಗಿದೆ ಕೊಡು, ಕೆಮಿಕಲ್ ಅದೆಲ್ಲ ಅಲ್ಲೆಲ್ಲ ಆಗಿದೆ. ಓಹೋ ಅಲ್ಲೆಲ್ಲ ಉದ್ರೋಗಿ ಏನು ಹೇಳ್ತಾರೆ, ಹಿಂಗೆ ಮುಂದೆ ಬಂದಿದೆ. ಓಕೆ, ನಾನು ಹೇಳ್ದಂಗೆ ಮಾಡು. ಮೊಟ್ಟು ಅಣ್ಣ ಮೇಲಿದ್ದಾನೆ. ಸೊ ರಾಮಾಯಣ ಮಾಡಿಲ್ಲ ಗೋಕುಲ, ಈಗ ನೋಡ್ಬೇಡ, ಪುಟ್ಕೊಂಡ್ ಬಾರಿಸಿದ ಕಣ್ಣ. ಈಗ ಕೇಕ್ ಗೊತ್ತಾಗಲ್ಲ ನಿನ್ಗೆ, ಹಂಗೆ ಕರ್ಕೊಬರ, ಇಲ್ಲಿ ಕುಣ್ಸು, ಬಿಡ್ಸ್ಬೇಡ. ಹಂಗೆ ಬಂಗ ಬರ, ಹಿಂಗ್ ಬರ, ನೀ ಹಿಂಗ್ ಬರ. ಅಯ್ಯೋ ತಳ್ಬೇಡ, ಇರು. ಕುತ್ಕೋ ಅಲ್ಲಿ ಸೋಫಾ ಐತಿ. ಕಣ್ಬಿಡು. ಫೋಟೋ ಇದ್ರದ್ದು ಅವ್ವ ಯಾರಿಟ್ಟರು? ನಾವೇ. ಯಾಕೆ ಒಯ್, ನಮ್ಮಿಷ್ಟ. ಅವ್ನು ಕೊಡದೆ ತಪ್ಪು. ಅವನಿಗೆ ಈಗ ಸೋಪ ಬಿದ್ದಿದೆ, ಸುತ್ತೋಗ್ಬಿಡ್ತಾ ಇತ್ತು. ಒಂದು ಸ್ವಲ್ಪ ಕೊಡು, ಅವ್ನು ಸ್ವಲ್ಪ ತಿರ್ಗಿ ಹತ್ತಲೇ ಕೊಡು, ಕಚ್ಕೊಡು, ಕಟ್ಕೊಡು, ಅದನ್ನೇ ಕೊಡು. ಅಮ್ಮ ನೀನು ನಿಧಾನ ಕೈ ಇಟ್ಕೋ, ಕಟ್ ಮಾಡ್ಕೊ ಒಂಚೂರು. ಸಾಕು 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 ಸಾಕು. ಅಮ್ಮನ್ ಕೊಡ. ನೀನು ಹೋಗಲೇ, ನೀನು ಹೋಗಪ್ಪ. ಪಾಸ್ ಆಗಿದೆ ಅದು. ಇಲ್ಲ, ಪಾಸ್ ಮಾಡಿದ್ಯಾ ತಾನೆ? ಇಲ್ಲ. ಫೋಟೋ ತೆಗಿ, ಹಂಗೆ ಅಲ್ಲೇ ಫೋಟೋ ಕ್ಲಿಕ್ ಆಯ್ತಲ್ಲ. ಹಾಂ ಮಾಡಿ.
ಮಾಡಿದ್ಯಾ? ಹೊರ ತೆಗ್ದಾಯ್ತನ? ನಂಗೊಂದು ಕಟ್ ಮಾಡ್ಕೊ. ನಾನು ಫಸ್ಟ್. ನಾನು ತಿನ್ಸ್ಬೇಕು, ನೀನು ತಿನ್ಸು ಫಸ್ಟ್. ನಾನು ಸೊ ಫ್ರೆಂಡ್ಸ್, ಕೇಕ್ ಕಟ್ಟಿಂಗ್ನೆಲ್ಲ ಸಿಂಪಲ್ಲಾಗಿ ಮನೇಲೇ ಕೇಕೆಲ್ಲ ಕಟ್ ಮಾಡಿ ಅದಾದ ನಂತರ ನಾವು ಹೊರಟಿದ್ದೇನೆ ಸ್ಪೈಸಪ್ ಅನ್ನೋ ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವಿಲ್ಲಿ ಒಂದ್ಸಲಿ ಟೇಸ್ಟ್ ನೋಡಿದ್ವಿ, ಸೊ ಇಷ್ಟ ಆಗಿತ್ತು. ಇನ್ನೊಂದ್ಸಲಿ ಹೋಗೋಣ ಅಂಥೇಳಿ ಬೇರೆ ಬೇರೆ ವೆರೈಟೀಸ್ ಆಫ್ ಡಿಶಸ್ನ ಟೇಸ್ಟ್ ಮಾಡೋಣ ಅಂಥೇಳಿ ಮತ್ತೆ ಅಲ್ಲಿಗೆ ಬಂದ್ವಿ. ಸೊ ಲೋಕೆ ಅಂದರು ಫಸ್ಟು ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ ಕಣೆ, ಇಲ್ವೇನೋ ಈಗ ಅಂತ. ಬಟ್ ನನಗೂ ಅಯ್ಯೋ ಇಲ್ವೇನೋ ಅಂತ ಅನ್ನಿಸ್ತು. ಬಟ್ ಅದಾದಮೇಲೆ ಇಲ್ಲ ನೋಡಿ, ಅದು ಬೋರ್ಡ್ ಇಟ್ಟಿದ್ದಾರೆ, ಓಪನ್ ಅಂತ ಇದೆ, ಒಂದ್ಸಲಿ ನೋಡಿ ಅಂತ ಹೇಳಿದೆ. ಸೊ ಆವಾಗ ಓಪನ್ ಅಂತ ಇತ್ತು, ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಪೀಸ್ಫುಲ್ಲಾಗಿರುತ್ತೆ, ಯಾವುದೇ ಥರ ಸೌಂಡ್ ಇರಲ್ಲ, ಏನೂ ಇಲ್ಲ. ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ಸಖತ್ತಂದರೆ ಸಖತ್ ಇಷ್ಟ ಆಯಿತು ಇಲ್ಲಿ ಫುಡ್ಡು. ಬಟ್ ಇದರಲ್ಲಿ ಆನ್ಲೈನ್ ಇದನ್ನು ಆರ್ಡರು ಇದೆ, ಸೊ ಮನೆಗೂ ಸಹ ಡೆಲಿವರಿ ಮಾಡ್ತಾರೆ ಅನಿಸುತ್ತೆ. ಯಾರೋ ಹಿಂಗೆ ಬುಕ್ಕಿಂಗ್ ಮಾಡ್ಕೊಳ್ತಾಯಿದ್ರು, ಆವಾಗ ನಾನು ನೋಡಿದೆ. ಸೊ ನಾವು ಫಸ್ಟು ಸ್ಟಾರ್ಟರ್ಸ್ನ ಎಲ್ಲನೂ ತರಿಸ್ಕೊಂಬಿಟ್ವಿ. ತರಿಸ್ಕೊಂಡು ಇದರಲ್ಲಿ ಫ್ರಾನ್ಸು ಮತ್ತು ಎಂಥ ಏನೆಲ್ಲ ತಿಂದ್ವಿ ಅಂತ ಹೇಳಿದ್ರೆ ಮರ್ತೇ ಹೋಯ್ತಲ್ಲ, ಏನೇನೋ ತಿಂದ್ವಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಲಾಲಿಪಪ್ಪು. ಇದು ಬಂದು ಲಾಲಿಪಪ್ ಯಾವ ರೀತಿ ಇದೆ ಅಂದರೆ ಜ್ಯೂಸಿ ಟೈಪಲ್ಲಿದೆ, ತುಂಬಾ ಚೆನ್ನಾಗಿರುತ್ತೆ. ಡ್ರೈ ಲಾಲಿಪಪ್ಗಿಂತ ಈ ಥರ ಜ್ಯೂಸಿ ಲಾಲಿಪಪ್ಪಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬೇರೆ ಬೇರೆ ಇನ್ನೇನೇನೋ ಚಿಕನ್ ರೋಲು ಮತ್ತು ರೋಟಿ ಮತ್ತು ಇದೇನಂತಾರೆ ಚಿಕನ್ ಸಿಂಗಾಪುರ ಏನೋ ಅಂತೆ, ತುಂಬಾ ಚೆನ್ನಾಗಿರುತ್ತೆ ಅದು ಗ್ರೇವಿ. ಸಖತ್ ಇಷ್ಟ ಆಯಿತು. ಗೋಕುಲ್ಗೆ ನೂಡಲ್ಸ್ ಬೇಕು ಅಂತ ಹೇಳ್ದ, ಅವನಿಗೂ ಸಹ ವೆಜ್ ನೂಡಲ್ಸ್ ಬೇಕು ಅಂದಿದ್ದ, ನಾನ್ ವೆಜ್ ಆದರೆ ತಿನ್ನೋಕ್ಕಾಗಲ್ಲ ಅಂಥೇಳಿ. ಸೊ ವೆಜ್ ನೂಡಲ್ಸ್ನ ಕೊಡಿಸಿದ್ವಿ. ಲಾಸ್ಟಲ್ಲಿ ನಾವು ಈ ಒಂದು ಜ್ಯೂಸನ್ನ ಕುಡ್ಕೊಂಡು ಮತ್ತೆ ನಾವು ಅಲ್ಲಿಂದ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟ್ವಿ. ಬಿಲ್ ಎಷ್ಟಾಯಿತು ಅಂತ ಹೇಳಿ ನೋಡಿ. ಬಿಲ್ಗೆ ಎದುರ್ಕೊಂಡು ನಮ್ಮ ಯಜಮಾನ್ರು ಎಷ್ಟು ಹೋಗಿ 2,700 ರೂಪಾಯಿ. ಬನ್ನಿ ವಾವ್, ಇದು ಮಾಡ್ಬಾರ್ದು, ಇಟ್ಬಿಡು. ಫೈನಲ್ ಆಗಿ ಭರ್ಜರಿ ಭೋಜನನ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಆನ್ ದ ವೇ ಹೋಗಬೇಕಾದ್ರೆ ಇಲ್ಲಿ ಮೊನ್ನೆ ಅಷ್ಟೇ ಕರ್ಗ ಎಲ್ಲ ಆಗಿತ್ತು, ಅದನ್ನು ಸಹ ಇನ್ನೂ ಲೈಟಿಂಗ್ಸ್ ಎಲ್ಲ ತೆಗೆದಿರಲ್ಲ, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ಲಾಗ್. ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.